ನೀವು ಈ ದಿನಾಂಕಗಳಂದು ಜನಿಸಿದ್ರೆ ಬೆಳ್ಳಿ ಧರಿಸಿ. ಗೋಲ್ಡನ್ ಟೈಮ್ ಈಗಲೇ ಸ್ಟಾರ್ಟ್ ಆಗುತ್ತೆ. ಆಲ್ವೇಸ್ ಲಕ್ ನಿಮ್ಮದಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಯಶಸ್ಸು ಸಿಗುತ್ತಿರುವೆ. ಹಾಗಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತಿದೆಯೇ? ನೆನಪಿಡಿ, ಗ್ರಹಗತಿಗಳ ಆಟದಲ್ಲಿ ಒಂದು ಸಣ್ಣ ಬದಲಾವಣೆ ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಿಸಬಲ್ಲದು. ಹೌದು, ಇಂದಿನ ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಅದ್ಭುತ ರಹಸ್ಯದ ಬಗ್ಗೆ ಹೇಳಿದ್ದೇವೆ. ಕೇವಲ ಒಂದು ಬೆಳ್ಳಿಯ ಉಂಗುರ ಅಥವಾ ಆಭರಣ ನಿಮ್ಮ ಜೀವನದ ಗೋಲ್ಡನ್ ಟೈಮ್ ಅನ್ನು ಹೇಗೆ ಆರಂಭಿಸಬಹುದು ಗೊತ್ತಾ? ಅದರಲ್ಲೂ ವಿಶೇಷವಾಗಿ 3 ನಿರ್ದಿಷ್ಟ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಈ ಬೆಳ್ಳಿ ಸಾಕ್ಷಾತ್ ರಾಜಯೋಗವನ್ನೇ ತರಲಿದೆ. ಆ ಅದೃಷ್ಟವಂತ ಸಂಖ್ಯೆಗಳು ಯಾವುವು? ಬೆಳ್ಳಿಯನ್ನ ಹೇಗೆ ಧರಿಸಬೇಕು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ವಿಶೇಷ ಟಿಪ್ಸ್ ನಿಮಗಾಗಿ ವೇಟ್ ಮಾಡ್ತಿದೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಬೆಳ್ಳಿ ಎಂಬುದು ಕೇವಲ ಲೋಹವಲ್ಲ, ಇದು ಚಂದ್ರ ಮತ್ತು ಶುಕ್ರ ಗ್ರಹಗಳ ಸಂಕೇತ. ಬೆಳ್ಳಿಯನ್ನು ಧರಿಸುವುದರಿಂದ ಜಾತಕದಲ್ಲಿ ಚಂದ್ರನ ಬಲ ಹೆಚ್ಚಾಗುತ್ತದೆ. ಚಂದ್ರ ಅಂದರೆ ಮನಸ್ಸು. ಯಾವಾಗ ಮನಸ್ಸು ಪ್ರಶಾಂತವಾಗಿರುತ್ತದೋ ಆಗ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುತ್ತವೆ. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಸಹ ತರುತ್ತದೆ. ಸೊ ಹಾಗಿದ್ರೆ ಆ ಸಂಖ್ಯೆಗಳು ಯಾವ್ಯಾವುದು ಅನ್ನೋದನ್ನು ನೋಡೋದಾದ್ರೆ, ಸಂಖ್ಯೆ 2 ಮನಸ್ಸಿನ ಶಾಂತಿ ಮತ್ತು ಧನಲಾಭದ ಸಂಕೇತ. ಮೊದಲನೆಯದಾಗಿ ಸಂಖ್ಯೆ 2 ಅಂದ್ರೆ ನೀವು ಯಾವುದೇ ತಿಂಗಳ 2, 11, 20 ಅಥವಾ 29ನೇ ತಾರೀಕಿನಂದು ಜನಿಸಿದರೆ ನಿಮ್ಮ ಅಧಿಪತಿ ಚಂದ್ರದೇವ. ಲಾಭಗಳು ಏನೆಲ್ಲ ಸಿಗುತ್ತವೆ ಅಂದ್ರೆ, ನೀವು ಬೆಳ್ಳಿಯನ್ನ ಧರಿಸುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚುತ್ತದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಹಠಾತ್ ಧನಲಾಭದ ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಹಾಗೇನೆ ವಿಶೇಷ ಫಲಗಳ ಬಗ್ಗೆ ನೋಡೋದಾದ್ರೆ, ಪದೇ ಪದೇ ಗೊಂದಲಕ್ಕೊಳಗಾಗುವ ನಿಮ್ಮ ಸ್ವಭಾವ ದೂರವಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮದಾಗುತ್ತೆ. ವಿಶೇಷ ಸಲಹೆ ಏನಂದ್ರೆ, ಈ ಒಂದು ದಿನಾಂಕಗಳಲ್ಲಿ ಜನಿಸಿದವರಿಗೆ ನೀವು ಬೆಳ್ಳಿಯನ್ನ ಧರಿಸುವುದರ ಜೊತೆಗೆ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿದರೆ ರಾಜಯೋಗದ ಫಲ ನಿಮ್ಮದಾಗಲಿದೆ. ಇನ್ನು ಸಂಖ್ಯೆ 6 ಐಶ್ವರ್ಯ ಮತ್ತು ಕೀರ್ತಿಯ ಸಂಕೇತ. ಎರಡನೇದಾಗಿ ಸಂಖ್ಯೆ 6 ಅಂದ್ರೆ ನೀವು 6, 15 ಅಥವಾ 24ನೇ ತಾರೀಕಿನಂದು ಜನಿಸಿದರೆ ನಿಮ್ಮ ಮೇಲೆ ಶುಕ್ರ ಗ್ರಹದ ಪ್ರಭಾವವಿರುತ್ತದೆ. ಇದರಿಂದ ಆಗುವ ಲಾಭಗಳೇನೆಂದ್ರೆ, ಬೆಳ್ಳಿಯು ನಿಮ್ಮ ಜೀವನದಲ್ಲಿ ಐಷಾರಾಮಿ ಜೀವನ ಮತ್ತೆ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಸಮಾಜದಲ್ಲಿ ಗೌರವ, ಖ್ಯಾತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಆರ್ಥಿಕ ಪ್ರಗತಿಯಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಬಳಲುತ್ತಿರುವವರು ಬೆಳ್ಳಿಯ ಆಭರಣ ಧರಿಸಿದ್ರೆ ಕಷ್ಟಗಳು ಮಂಜಿನಂತೆ ಕರಗುತ್ತವೆ. ನೀವು ಕ್ರಿಯೇಟಿವ್ ಫೀಲ್ಡ್ ನಲ್ಲಿದ್ದರೆ ಬೆಳ್ಳಿ ನಿಮಗೆ ವರದಾನವಾಗಲಿದೆ. ಸಂಖ್ಯೆ 7 ಮಾನಸಿಕ ಸ್ಥಿರತೆ ಮತ್ತು ಪ್ರಗತಿಯ ಸಂಕೇತ. ಕೊನೆಯದಾಗಿ ಸಂಖ್ಯೆ 7 ಅಂದ್ರೆ 7, 16 ಅಥವಾ 25ನೇ ತಾರೀಕಿನಂದು ಜನಿಸಿದವರು ನಿಮ್ಮ ಅಧಿಪತಿ ಕೇತು ಆಗಿರುತ್ತದೆ. ಲಾಭಗಳು ಕೇತು ಮತ್ತು ಚಂದ್ರನ ನಡುವೆ ವಿಶೇಷ ಸಂಬಂಧವಿದೆ. ಈ ಸಂಖ್ಯೆಯವರು ಬಹಳ ಬೇಗ ಎಮೋಷನಲ್ ಆಗ್ತಾರೆ. ಬೆಳ್ಳಿ ಧರಿಸುವುದರಿಂದ ನಿಮ್ಮ ಭಾವನೆಗಳ ಮೇಲೆ ಹಿಡಿತ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆ ಬಯಸುವವರಿಗೆ ಇದು ಅತ್ಯುತ್ತಮ ಫಲ ನೀಡಲಿದೆ. ಅಪಾರ ಧನಲಾಭದ ಯೋಗವು ನಿಮ್ಮ ಹಣೆಬರಹವನ್ನೇ ಬದಲಿಸಬಹುದು. ಇನ್ನು ಬೆಳ್ಳಿ ಧರಿಸುವ ಸರಿಯಾದ ನಿಯಮಗಳನ್ನ ನೋಡೋದಾದ್ರೆ, ಬೆಳ್ಳಿ ಧರಿಸುವುದು ಎಷ್ಟು ಮುಖ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ಧರಿಸುವುದು ಕೂಡ ಅಷ್ಟೇ ಮುಖ್ಯ. ಬೆಳ್ಳಿಯನ್ನು ಯಾವಾಗಲೂ ಸೋಮವಾರ ಅಥವಾ ಶುಕ್ರವಾರ ಧರಿಸುವುದು ಶ್ರೇಷ್ಠ. ಬಲಗೈಯ ಹೆಬ್ಬೆರಳಿಗೆ ಬೆಳ್ಳಿ ಉಂಗುರ ಧರಿಸುವುದು ಹೆಚ್ಚು ಲಾಭ ಎಂದು ಪರಿಗಣಿಸಲಾಗುತ್ತೆ. ಬೆಳ್ಳಿ ಕಪ್ಪಾಗದಂತೆ ನೋಡಿಕೊಳ್ಳಿ. ಅದನ್ನು ಆಗಾಗ ಶುಚಿಗೊಳಿಸುತ್ತೀರಿ. ಕೊಳಕಾದ ಅಥವಾ ಒಡೆದ ಬೆಳ್ಳಿ ಆಭರಣ ಧರಿಸೋಕೆ ಹೋಗಬೇಡಿ. ಸಾಧ್ಯವಾದರೆ ಹುಣ್ಣಿಮೆಯ ದಿನದಂದು ಬೆಳ್ಳಿಯನ್ನು ಧರಿಸಲು ಆರಂಭಿಸಿ. ಇದು ಅದರ ಶಕ್ತಿಯನ್ನು 100 ಪಟ್ಟು ಹೆಚ್ಚಿಸುತ್ತದೆ ಎನ್ನುವ ನಂಬಿಕೆ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪುಟ್ಟ ಬೆಳ್ಳಿಯ ತುಣುಕು ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆ ತರಬಲ್ಲದು ಎಂದು. ನಂಬಿಕೆ ಮತ್ತು ಶ್ರದ್ಧೆ ಇದ್ದಲ್ಲಿ ಬೆಟ್ಟದಂತಹ ಕಷ್ಟವೂ ಕರಗುತ್ತೆ. ಆದರೆ ನೆನ್ಪಿಡಿ, ಕೇವಲ ನಂಬಿಕೆ ಸಾಲದು, ಅದರೊಂದಿಗೆ ನಿಮ್ಮ ಕಠಿಣ ಪರಿಶ್ರಮವೂ ಸಹ ಇರಲಿ. ನಿಮ್ಮ ಹುಟ್ಟಿದ ದಿನಾಂಕ ಯಾವುದು? ನೀವು ಈಗಾಗಲೇ ಬೆಳ್ಳಿಯನ್ನು ಧರಿಸುತ್ತಿದ್ದೀರಾ? ನಿಮ್ಮ ಅನುಭವವನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ.
ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.